ಅಳಿಯಂದ್ರೆ, ಅಳಿಯಂದ್ರೆ, ಈ ಸಮಯದಲ್ಲಿ ನಾನು ನಿಮ್ಗೇನು ಹೇಳಬೇಕು ಅಂತ ದಿಕ್ಕೇ ತೋಚ್ತಾ ಇಲ್ಲ. ಹೌದಪ್ಪ, ಮಗಳನ್ನ ಕಳ್ಕೊಂಡ್ವಲ್ಲ ಅನ್ನೋ ದುಃಖ ಒಂದ್ ಕಡೆ, ಮಕ್ಕಳು ತಾಯಿ ಇಲ್ಲದ ತಬ್ಲಿ ಆದ್ರಲ್ಲ ಅಂತ ದುಃಖ ಇನ್ನೊಂದ್ ಕಡೆನಪ್ಪ. ನಿಮ್ಮಂಥ ಒಳ್ಳೆಯವ್ರಿಗೆ ದೇವರು ಈ ರೀತಿ ಮಾಡಬಾರ್ದಾಗಿತ್ತಪ್ಪ. ಆ ದೇವರು ಎಂಥ ಕಟಕನಪ್ಪ. ನಮ್ಮ ಕರ್ಮಕ್ಕೆ ಆ ದೇವ್ರನ್ನ ಯಾಕೆ ಬೈತೀರಾ ಮಾವಯ್ಯ? ತಪ್ಪು ಆ ದೇವ್ರದಲ್ಲ, ಕುಡಿದು ಗಾಡಿ ಓಡಿಸ್ತಿದ್ನಲ್ಲ ಆ ಡ್ರೈವರ್ದು. ಹೌದಪ್ಪ, ಆ ಡ್ರೈವರ್ ಕುಡ್ದು ಆಕ್ಸಿಡೆಂಟ್ ಮಾಡಿದ್ರಿಂದ ಒಂದು ಜೀವ ಕಳ್ಕೊಂಡು ಇಡೀ ಕುಟುಂಬ ದುಃಖದಲ್ಲಿ ಮುಳುಗಿದೆಯಪ್ಪ. ಕುಡಿದು ವಾಹನ ಚಲಾಯಿಸಬಾರ್ದು ಅಂತ ಸರ್ಕಾರ ಏನೇ ಕಾನೂನು ಮಾಡಿದ್ರು ಜನ ಅದೇ ತಪ್ಪು ಮಾಡಿ ಕುಡಿದು ವಾಹನ ಚಲಾಯಿಸಿ ಜನರ ಪ್ರಾಣ ಕಳೆದು ಬೀದಿಗೆ ಬರೋ ಹಾಗೆ ಮಾಡ್ತಾರಪ್ಪ. ಯಾರನ್ನ ಏನಂದು ಏನ್ ಪ್ರಯೋಜನ ಮಾವಯ್ಯ? ಮುಂದಿಂದು ಯೋಚನೆ ಮಾಡ್ಬೇಕು ಅಷ್ಟೇ. ಹೌದಪ್ಪ, ನಮಗೂ ಅದೇ ಯೋಚನೆ ಆಗಿದೆ. ನೀವು ಕೆಲಸ ಮಾಡಿಕೊಂಡು ಇಬ್ರು ಮಕ್ಳನ್ನ ನೋಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ತದಪ್ಪ. ತಾವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಮಕ್ಳನ್ನ ನಮ್ ಜೊತೆ ಕರ್ಕೊಂಡು ಹೋಗ್ತೀವಪ್ಪ. ಹೌದು ಅಳಿಯಂದ್ರೆ, ನಾವು ನಮ್ಮ ಮಗಳನ್ನಂತೂ ಕಳ್ಕೊಂಡ್ವು. ಈ ಮಕ್ಕಳ ಮುಖನಾದ್ರೂ ನೋಡ್ಕೊಂಡು ದುಃಖ ಮರಿತೀವಿ. ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ ಮಾವಯ್ಯ, ಆದ್ರೆ ಮಕ್ಕಳನ್ನು ಮಾತ್ರ ನಾನೆಲ್ಗೂ ಕಳ್ಸೋದಿಲ್ಲ. ಇವ್ರಿಗೆ ತಂದೆಯಾಗಿ ತಾಯಿಯಾಗಿ ನಾನೇ ನೋಡ್ಕೋತೀನಿ. ನಿಮಗೇನಾದ್ರೂ ನೋಡ್ಬೇಕು ಅನ್ಸಿದ್ರೆ ಯಾವಾಗ ಬೇಕಾದ್ರೂ ಬಂದು ನೋಡ್ಕೊಂಡೋಗಿ, ನಂದೇನೂ ಅಭ್ಯಂತರ ಇಲ್ಲ. ನಿನ್ನಿಷ್ಟನಪ್ಪ, ನಾವಿನ್ನು ಹೋಗಿ ಬರ್ತೀವಪ್ಪ. ಬರ್ತೀವಿ ಮಕ್ಕಳ, ಬರ್ತೀವಪ್ಪ. ನಮಸ್ಕಾರ ಸರ್. ಓ, ಬನ್ನಿ ರಾಮಣ್ಣವ್ರೆ. ಸುದ್ದಿ ಕೇಳಿ ತುಂಬಾ ಬೇಜಾರಾಯ್ತು. ಏನ್ ಮಾಡೋಕ್ಕಾಗತ್ತೆ, ತಗೊಳ್ಳಿ ಸರ್. ರಾಮಣ್ಣವ್ರೆ, ಏನಿದು? ರಾಜೀನಾಮೆ ಪತ್ರ ಸರ್. ಅದ್ ನನಗ್ ಗೊತ್ತು ರೀ. ಏನಕ್ ಕೊಡ್ತಾ ಇದ್ದೀರಾ? ಮಕ್ಕಳ ಭವಿಷ್ಯಕ್ಕೋಸ್ಕರ ಸರ್. ಇರೋ ಸರ್ಕಾರಿ ಕೆಲಸ ಬಿಟ್ಟು ಏನ್ ಮಾಡ್ಬೇಕು ಅಂತಿದ್ದೀರಾ? ಮಕ್ಕಳು ಸಾಕೋದು ಕಷ್ಟ ಆಗುತ್ತೆ, ಜೀವನ ನಡೆಸೋದು ಕಷ್ಟ ಆಗುತ್ತೆ. ಸ್ವಲ್ಪ ಯೋಚನೆ ಮಾಡಿ. ಯೋಚನೆ ಮಾಡೇ ಈ ನಿರ್ಧಾರಕ್ಕೆ ಬಂದಿದ್ದೀನಿ ಸರ್. ಕಷ್ಟ ಅಂತ ಹೆದರ್ ಕೂತ್ರೆ ಏನನ್ನೂ ಸಾಧಿಸೋಕ್ಕಾಗೋದಿಲ್ಲ. ಹುಟ್ಸಿದ್ದೇವ್ರು ಹುಲ್ ಮೇಯಿಸೋದಿಲ್ಲ ಅಂತಕ್ಕಂಥದ್ದು ಹಳೆಗಾದೆ. ಆದ್ರೆ ಮನಸ್ಸಿದ್ರೆ ಬದುಕೋದಿಕ್ಕೆ 100 ದಾರಿ ಅನ್ನೋದು ನನ್ಗಾದೆ. ನನಗೆ ನನ್ನ ಮಕ್ಕಳು ಭವಿಷ್ಯ ಮುಖ್ಯ ಸರ್. ರಾಮಣ್ಣವ್ರೆ, ನಾನಿಂಗ್ ಹೇಳ್ತೀನಿ ಅಂತ ಬೇಜಾರಾಗ್ಬೇಡಿ. ನಿಮ್ ಮಕ್ಳು ಭವಿಷ್ಯಕ್ಕೋಸ್ಕರ ನೀವ್ಯಾಕೆ ಇನ್ನೊಂದು ಮದ್ವೆ ಆಗ್ಬಾರ್ದು? ಇಲ್ಲ ಸರ್, ನಾನು ಮದುವೆ ಆದ್ರೆ ನನಗೆ ಹೆಂಡತಿ ಸಿಗ್ಬಹುದು, ಆದ್ರೆ ನನ್ನ ಮಕ್ಕಳಿಗೆ ತಾಯಿ ಸಿಗೋದಿಲ್ಲ ಸರ್. ಜೊತೆಗೆ ತಾಯಿಯ ಮಮತೆನೂ ಸಿಗೋದಿಲ್ಲ ಸರ್. ರಾಮಣ್ಣವ್ರೆ, ನೀವು ರಾಜೀನಾಮೆ ಕೊಟ್ಟೋದ್ರೆ ಈ ಶಾಲೆ ಮಕ್ಕಳು ಭವಿಷ್ಯ ಏನಾಗ್ಬೇಕು? ಈ ಶಾಲೆಯ ಮಕ್ಕಳ ಭವಿಷ್ಯಕ್ಕೋಸ್ಕರ ನೀವಿದ್ದೀರಾ, ಬೇರೆ ಟೀಚರ್ಸ್ ಇದ್ದಾರೆ. ಆದ್ರೆ ನನ್ನ ಮಕ್ಕಳ ಭವಿಷ್ಯಕ್ಕೆ ಯಾರೂ ಇಲ್ವಲ್ಲ ಸರ್. ಎಲ್ಲ ನಾನೇ ಸರ್. ನನ್ನ ಮಕ್ಕಳಿಗೆ ನನ್ನ ಬಿಟ್ರೆ ಬೇರೆ ಯಾರೂ ಗತಿ ಇಲ್ಲ ಸರ್. ಅದಕ್ಕೆ ನಿರ್ಧಾರ. ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ನಾನಿನ್ ಬರ್ತೀನಿ ಸರ್. ನಿಮ್ಮಂತ ಗಂಡನ್ ಪಡೆಯಕ್ಕೆ ಅದೆಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಏನೋ. ನೀವು ಸಿಕ್ಕಿರೋದು ನನ್ನ ಪುಣ್ಯ ರೀ. ಇದೇ ರೀತಿ ಚಿರಕಾಲ ನಿಮ್ ಜೊತೆಗಿರ್ಬೇಕು ಅನ್ನೋದೇ ನನ್ನ ಆಸೆ ರೀ. ಅಯ್ಯೋ ಹುಚ್ಚಿ, ಅದು ನನ್ನ ಆಸೆ ಕಣೆ. ನೀನು ನನ್ನ ಚೈತನ್ಯ ಆಗಿದೀಯಾ, ನನ್ನ ಬಾಳಿನ ಬೆಳಕು ಕಣೆ ನೀನು. ನೀನಿಲ್ಲ ಅಂದ್ರೆ ನಾನಿರೋಲ್ಲ. ಯಾವಾಗ್ಲೂ ನಾವು ಜೊತೆಯಾಗಿಯೇ ಇರೋಣ ಕಣೆ. ಆಯ್ತು ಮಹಾಪ್ರಭು, ನಿಮ್ಮನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಯಾವಾಗ್ಲೂ ನಿಮ್ ಜೊತೆಲೇ ಇರ್ತೀನಿ. ರೀ ಸಾವಿತ್ರಿ, ಊಟ ಮಾಡೋಣ ಬನ್ನಿ. ಸಾವಿತ್ರಿ, 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 ಸಾವಿತ್ರಿ.
ಸಾವಿತ್ರಿ. ಇದ್ರೆ ನಮ್ ರಾಮಣ್ಣ ಮೇಷ್ಟ್ರ ತರ ಇರ್ಬೇಕು. ಯಾಕೆ? ಹೆಂಡತಿ ಸತ್ತಿದ್ರು ಕೂಡ ಮಕ್ಕಳಿಗೆ ಮಲ್ತಾಯಿ ಕಾಟ ಬರುತ್ತೆ ಅಂತ ಇನ್ನೊಂದ್ ಮದ್ವೆ ಕೂಡ ಮಾಡ್ಕೊಂಡಿಲ್ಲ. ಮಕ್ಳು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಹೌದು, ಮೇಷ್ಟ್ರು ಆ ಮಕ್ಳ ಮೇಲೆ ತಮ್ಮ ಪ್ರಾಣನೇ ಇಟ್ಕೊಂಡಿದ್ದಾರೆ. ಮಕ್ಳಿಗೋಸ್ಕರ ಮೇಷ್ಟ್ರು ತಮ್ಮ ಸುಖನೇ ತ್ಯಾಗ ಮಾಡಿದ್ದಾರೆ. ಬೇರೆ ಯಾರಾದ್ರೂ ಆಗಿದ್ರೆ ಇನ್ನೊಂದ್ ಮದ್ವೆ ಮಾಡ್ಕೊಂಡು ಮಕ್ಳಿಗೆ ಮಲ್ತಾಯಿ ತಂದಿರೋರು. ಒಟ್ನಲ್ಲಿ ಅಂತ ತಂದೆನ್ ಪಡೆದಿರೋದು ಆ ಮಕ್ಳು ಪುಣ್ಯ ಬಿಡು. ಹೌದೌದು, ಅಂತ ಮೇಷ್ಟ್ರನ್ ಪಡಿಯಕ್ ನಾವು ಪುಣ್ಯ ಮಾಡಿದ್ವಿ. ನಮ್ ರಾಮಣ್ಣ ಮೇಷ್ಟ್ರ ಅಂತವ್ರು ಕೋಟಿಗೊಬ್ರು. ಅವ್ರನ್ನ ದೇವ್ರು ಚೆನ್ನಾಗಿಟ್ಟಿರ್ಲಪ್ಪ. ಹೌದು ಕಣ, ಆ ದೇವರು ನಮ್ಮ ರಾಮಣ್ಣ ಮೇಷ್ಟ್ರನ್ನ ಅವ್ರ ಮಕ್ಕಳನ್ನ ಚೆನ್ನಾಗಿಟ್ಟಿರ್ಲಪ್ಪ. ದೇವ್ರೆ, ನಮ್ಮ ಮೇಷ್ಟ್ರ ಕುಟುಂಬನ ನೀನೇ ಕಾಪಾಡಬೇಕಪ್ಪ. ಬಾ ಹೋಗೋಣ. ನೋಡಿ ಮಕ್ಕಳ, ಆಟ ಆಡೋ ಟೈಮಲ್ಲಿ ಆಟ ಆಡಬೇಕು, ಓದೋ ಟೈಮಲ್ಲಿ ಓದಬೇಕು. ನೋಡಿ ಅವರೆಲ್ಲ ಆಟ ಆಡ್ತಿದ್ದಾರೆ, ನೀವು ಅವ್ರ ಜೊತೆ ಆಟ ಆಡ್ಕೊಳ್ಳಿ. ಹೋಗಿ ಗೆದ್ದು ಬರ್ಬೇಕು. ನಾನು ಇಲ್ಲೇ ಕೂತಿರ್ತೀನಿ. ಆಯ್ತು. ಸೋಲಬಾರ್ದು, ಗೆದ್ದು ಬರ್ಬೇಕು. ನಾವು ಆಟ ಸೇರ್ಕೋತೀವಿ. ನೀನ್ ಆ ಕಡೆ ಹೋಗು, ಇವಳು ಈ ಕಡೆ ಬರ್ಲಿ. ಯಾಕೆ ಸರಿಯಾಗಿ ಆಡಕ್ಕಾಗಲ್ವಾ? ಸಾರಿ. ಒಳಗೆ ಇಟ್ಕೊಳ್ಳೆ. ಅಯ್ಯೋ, ಯಾಕೆ ಮಕ್ಳು ಅಳ್ತಾ ಬರ್ತಾ ಇದ್ದೀರಾ? ಅಪ್ಪ, ಆಟದಲ್ಲಿ ನಾವು ಸೋತ್ಬಿಟ್ವಪ್ಪ. ಎಲ್ಲರೂ ನಮ್ಗೆ ಶೇಮ್ ಮಾಡಿದ್ರಪ್ಪ. ಎಲ್ಲರೂ ನಮ್ಮನ್ನ ಆಡ್ಕೊಂಡ್ಬಿಟ್ರಪ್ಪ. ಅದಕ್ಕೆ ಅಳು ಬಂತಪ್ಪ. ಅದಕ್ಕೆ ನಾಚಿಕೆ ಆಗಿ ಅಳು ಬಂದ್ಬಿಡ್ತಪ್ಪ. ಅದಕ್ಕೆಲ್ಲ ಅಳ್ತಾರಾ? ಜೀವನದಲ್ಲಿ ಸಾಧಿಸ್ಬೇಕು. ಆ ಸೋಲನ್ನೇ ಗೆಲುವು ಅಂತೇಳಿ ಚಾಲೆಂಜ್ ಆಗಿ ತಗೋಬೇಕು. ಆವಾಗ್ಲೇ ಏನಾದ್ರೂ ಸಾಧಿಸೋದಿಕ್ಕಾಗೋದು. ಅಪ್ಪ, ಸಾಧನೆ ಅಂದ್ರೆ ಏನಪ್ಪ? ಅದನ್ನ ಹೆಂಗ್ ಮಾಡೋದಂತ ಹೇಳಪ್ಪ. ಬನ್ನಿ ಮಕ್ಳ, ಹೇಳ್ತೀನಿ ಸಾಧನೆ ಅಂದ್ರೆ ಏನು ಅಂತ. ಸಾಧನೆಗೊಂದು ಸೂತ್ರವ ಹೇಳುವೆ ಕೇಳಿ ನಿಮ್ಮಕ್ಕಳೇ. ಧೈರ್ಯವು ಇರಲಿ ನಿಮ್ಮಲ್ಲಿ ಎಂದು ಅರಳುವ ಹೂವುಗಳೇ, ಅರಳುವ ಹೂವುಗಳೇ. ಅಪ್ಪ, ನಾವು ಕಾಲೇಜ್ಗೆ ಹೋಗಿ ಬರ್ತೀವಿ. ಆಯ್ತು, ಹೋಗ್ ಬಂದ್ರಮ್ಮ. ಸರಿ. ಹೋಗ್ ಬನ್ನಿ. ಎಷ್ಟೊತ್ತಾಯ್ತು ನಮ್ಮ ಹೀರೋ ಬರ್ಲೇ ಇಲ್ಲ. ಎಷ್ಟೇ ಆಗಲಿ ಅವ್ನು ಹೀರೋ ಅಲ್ವಾ? ಕರೆಕ್ಟ್. ಸ್ವಲ್ಪ ಬಿಲ್ಡಪ್ ಬೇಡವಾ ಗುರು? ಏನೇ ಹೇಳು ಗುರು, ಅವ್ನ ಬಿಲ್ಡಪ್ಪೇ ಒಂಥರ ಗುರು. ಹೌದೌದು, ಅವನೇ ಬೇರೆ, ಅವನ ಸ್ಟೈಲೇ ಬೇರೆ. ಆಗ ಬಂದ ನೋಡ್ರು. ನೀನು ನನ್ ಬುಲೆಟ್ಗೆ ಅಡ್ಡ ಬರ್ತೀಯನೋ? ಬುಲೆಟ್ 100 ರೂಪಾಯಿ ಲಾಯಕ್ ಕೆಲ್ದಾರ ಸೈಕಲ್ ತಂದ ಹುಡುಗಿರಿಗೆ ಬಿಲ್ಡಪ್ ಕೊಡ್ತೀಯ ಬೇಕನಾಸಿ. ಅಯ್ಯ ನಿನ್ನ ಅದೃಷ್ಟ ತುಂಬಾ ಚೆನ್ನಾಗೈತಿ ಇವತ್ತು. ನನ್ ಬುಲೆಟ್ ಗುದ್ರು ನೀನ್ ಸತ್ತಿಲ್ಲ. ಏನ್ ಅನ್ಕೊಂಡಿದ್ಯಾ? ಯಾರ್ ಅನ್ಕೊಂಡಿದ್ಯಾ? ಅದನ್ನ ಯಾರ್ ಅನ್ಕೊಂಡಿದ್ಯಾ? ಟೈಗರ್ ಟೈಗರ್. ಅಯ್ಯ ನಿನ್ನಾಳೆ ಟೈಗರ್ ಬಿಸ್ಕೆಟ್ ತಿಂದು ಬಲೂನ್ ತರ ಊದ್ಕೊಂಡಿರೋ ಬರ್ಗರ್ ನೀನು. ಯಾಕೆ ಹೆಂಗೈತೆ? ಏನು ಬರಲಾ? ಇನ್ನೊಂದ್ ಸ್ವಲ್ಪ ಜಾಸ್ತಿ ನೋವು ಮಾಡಿದ್ರೆ ಬಂದ್ ನನ್ ಕೊಡ್ತೀನಿ, ಕಳ್ಸ್ಕೊಂಬಿಡಣ. ಹೆಂಗೋ ಬಚಾವದೆ. ನನ್ ಬುಲೆಟ್ ಡಾರ್ಲಿಂಗ್, ನಿಂಗೆ ಏನಾಗಿಲ್ಲ ತಾನೆ?
ಏನಾಯ್ತು ಮಗ? ಪೆಟ್ಟಾಯ್ತಾ ಮಗ? ನನ್ನ ಮಕ್ಳ ಪೆಟ್ಟಾಯ್ತಾ ಅಂತ ಕೇಳ್ತಿರಲ್ಲೇ. ಫ್ರೆಂಡ್ಶಿಪ್ಗೋಸ್ಕರ ಫ್ರೆಂಡ್ಸು ಪ್ರಾಣನೇ ಕೊಡ್ತಾರೆ. ಅಟ್ಲೀಸ್ಟ್ ನೀವು ನನ್ನ ಬುಲೆಟ್ ಓಟ ಬರ್ಲಿಲ್ವಲ್ರು? ನಿಮ್ಮ ಫ್ರೆಂಡ್ಶಿಪ್ಗೆ ನಾನು ಧಿಕ್ಕಾರ ಕಂಡ್ರು. ಹೋಗ್ಲಿ ಬಿಡು ಮಗ. ಅದೋಗ್ಲಿ, ಏನಿವತ್ತು ಕಲರ್ಫುಲ್ ಆಗಿ ಬಂದಿದೀಯಾ? ಏನ್ ಸಮಾಚಾರ? ಅಲ್ಲೇ ಇರೋದು ವಿಚಾರ. ಏನಪ್ಪ ಅಂತ ವಿಚಾರ? ನಾನು ಹುಡುಗಿನ ಲವ್ ಮಾಡ್ತೀನಿ. ಲವ್ ಏನು? ನೀನ್ ಒಂದ್ ಹುಡುಗಿಗೆ ಲವ್ ಮಾಡ್ತಾ ಇದೀಯಾ? ಯಾಕಮ್ಮ? ನಿನ್ನಂತ ಡರ್ಟಿ ಖರಾಬ್ ಫೆಲ್ಲೋನೇ ಲವ್ ಮಾಡ್ಬೇಕಾದ್ರೆ ನನ್ನಂತ ಬ್ಯೂಟಿಫುಲ್ ಬಾಯ್ ಲವ್ ಮಾಡಬಾರ್ದಾ? ಮತ್ತೆ ಎಲ್ಲಿ ನಿನ್ ಹುಡುಗಿ? ನನ್ನ ಹುಡುಗಿನಷ್ಟು ಈಸಿಯಾಗಿ ತೋರ್ಸಕ್ಕಾಗತ್ತಾ? ಸ್ವಲ್ಪ ಕ್ಯೂರಿಯಸ್ನೆಸ್ ಇರಬೇಕು. ಹಾಗೋ ಬಂದು ನಮ್ಮ ಹುಡುಗಿ. ಮಗ ಇವಳ ನಿನ್ ಲವರು? ಚೂರು ರಸಿಕತನೇ ಇಲ್ವಲ್ರೋ ನಿಮ್ಗೆ? ಅವಳೊಂದು ಬ್ಯೂಟಿನ, ಒಂದು ಗ್ಲಾಮರ್ ಏನು? ಅವಳು ನನಗೆ ಸರಿಸಾಟಿನ ಅಲ್ಲ ಮಗ. ಆ ಡರ್ಟಿ ಗರ್ಲ್ ಏನಿದ್ರು ಇಂಥ ಡರ್ಟಿ ಶರತ್ತಂಗೆ ಸರಿ. ನನ್ನಂತ ಹ್ಯಾಂಡ್ಸಮ್ ಹುಡುಗನ್ಗಲ್ಲ. ಎಲ್ಲಿ ಮಚ್ಚ ನಿನ್ ಬ್ಯೂಟಿ ಬರ್ಲೇ ಇಲ್ವಲ್ಲೋ? ಬರ್ತಾಳೆ ಇಲ್ವೋ? ಓಯ್ ಶರತ, ಯಾಕ್ ಮಗ? ಅವಳನ್ನ ನೋಡ್ದೆ ನನ್ಗೆ ಊಟ ಸೇರಲ್ಲ, ನಿದ್ದೆನೇ ಬರಲ್ಲ. ನನ್ ಲೈಫ್ ಅಂತೂ ಬೋರ್ ಆಗ್ಬಿಡುತ್ ಕಣ್ರು. ಆದ್ರೂ ನಮ್ಮ ಹುಡುಗಿ ಹೆಂಗಿದಳು ಗೊತ್ತಾ? ಮುಂದೆಯಿಂದ ರಚಿತಾರ, ಹಿಂದೆಯಿಂದ ರಮ್ಯಾ, ಸೈಡ್ ಇಂದ ನೋಡಿದ್ರೆ ಬ್ಯೂಟಿ ಸಪ್ತಮಿ ಗೌಡ, ಇನ್ನೊಂದ್ ಸೈಡು ಶ್ರುತಿ ಹರಿಯವರನ್ನು. ಅವಳನ್ನ ನೋಡ್ತಾ ಇದ್ರೆ ಇಡೀ ಕನ್ನಡದ ಎಲ್ಲಾ ಹೀರೋಯಿನ್ ಬ್ಯೂಟಿ ತುಂಬಿಕೊಂಡಿದ್ದಾಳೆ ನನ್ನ ಡಾರ್ಲಿಂಗು. ಏನೋ ಗೊತ್ತಾ? ಅವಳೇನಾದ್ರೂ ನನಗೆ ಸಿಗ್ಲಿಲ್ಲ ಅಂದ್ರೆ ಆರ್ತಿರೋ ಏರೋಪ್ಲೇನ್ಗೆ ತಲೆ ಕೊಟ್ಟು ಸತ್ತೋಗ್ತೀನಿ. ಏರೋಪ್ಲೇನ್ಗೆ ತಲೆ ಕೊಟ್ಟು ಸತ್ತೋಗ್ತೀಯಾ? ನಾವು ಸಾಯದೇ ಡಿಫ್ರೆಂಟ್ ಸ್ಟೈಲು. ಅಲ್ಲೋಡ್ರ ನಮ್ಮ ಹುಡುಗಿ. ಅವಳೇನಾ ಗುರು? ಅವಳೇನಾ? ಹೇಳು ಗುರು, ಹೆಂಗವಳೆ ನನ್ನ ಫಿಗರು? ನಮ್ಮ ಹುಡುಗಿ ಬ್ಯೂಟಿ ನೋಡಿ ನನ್ನ ಮಕ್ಕಳೆಲ್ಲ ಬಿದ್ದೋಗ್ಬಿಟ್ರು. ಬಂದಾಳೋ ಬಂದಾಳೋ ಚಂದಿರ ಚಕೋರಿ, ತಂದಾಳೋ ತಂದಾಳೋ ಸಿಂಗರ ಸಿಂಗಾರಿ, ಬಂದಾಳೋ ತಂದಾಳೋ ಮುಗವ ನೋಡು ಕಮಲದಂತೆ, ನಡಿಗೆ ನೋಡು ಹಂಸದಂತೆ, ಬಾಡಿ ನೋಡು ಬಾಳೆ ದಿಂಡು. ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ ಕನಸೆಲ್ಲ ನೀನೇ. ಮನ್ಮತ, ಯಾಕೆ ಇವರೆಲ್ಲ ಹಿಂಗ್ ಮಲಗಿದ್ದಾರೆ? ಮಲಗಿಲ್ಲ ಡಾರ್ಲಿಂಗ್, ನಮ್ಮಿಬ್ರು ಬ್ಯೂಟಿ ನೋಡಿ ಮೂರ್ಛೆ ಹೋಗಿದ್ದಾರೆ. ಹೊಟ್ಟೆ ಕಿಚ್ಚು ಕಾಳ್ ನನ್ ಮಕ್ಳಿಗೆ. ಸರಿ ಬಿಡು, ಬಾ ಕ್ಲಾಸ್ಗೆ ಹೋಗೋಣ. ಕ್ಲಾಸ್ ಬೋರೋ ಡಾರ್ಲಿಂಗ್, ಯಾವ್ದಾದ್ರು ಖಾಲಿ ಥಿಯೇಟರ್ ಸಿನಿಮಾಗ ಹೋಗೋಣ. ಖಾಲಿ ಇರೋ ಥಿಯೇಟ್ರಾ? ಯಾಕೆ? ಖಾಲಿಯಾಗಿ ನಮ್ಮಿಬ್ರು ಹಾಟ್ನ ಫುಲ್ ಮಾಡ್ಕೊಳಕ್ಕೆ. ಇಬ್ರು ಹೋಗೋಣ ಬುಲ್ಬುಲ್. ಅದ್ರ ಹೆಂಗ್ ಹೋಗೋದು? ಇಲ್ವಾ ನನ್ ಬುಲೆಟ್, ನಡಿ ಹೋಗೋಣ. ಅದು ಒಂದು ಬುಲೆಟ್? ನನ್ ಬುಲೆಟ್ ನ ಕಣ್ಣ ಮಾಡ್ಬೇಡ ಡಾರ್ಲಿಂಗ್, ಅದು ಫುಲ್ ಫಾಸ್ಟ್ ಆಗಿ ಹೋಗೋದು ಗೊತ್ತಾ? ಸರಿ ಬಾ. ಕಮಾನ್ ಬೇಬೆ, ಕೂತ್ಕ ನನ್ ಬುಲ್ಬುಲ್. ಅಯ್ಯೋ ಅಯ್ಯೋ ಅಯ್ಯೋ